ಕೇಸರಿ ಅಲ್ಲ, ಇದು ಕೇಸರಿ ಅಲ್ಲ, ವೈಲೆಟ್ ಇದೆ. ನೀನ್ ಹಾಕೊಂಡಿದೆಯಲ್ಲ ಅದು ಕೇಸರಿ, ಅದು ಬಾದಾಮಿ ಕಲರ್. ಬಾದಾಮಿ ಕಲರ್. ಅಶೋಕ್ಗೆ ಒಂದು ಗೊತ್ತಿಲ್ಲ, ಬಟ್ಟೆ ಎಲ್ಲ ಮುಖ್ಯ, ಹಾಕೊಳ್ಳೋರು ಮುಖ್ಯ ಅಂತ. ಆಯ್ತಪ್ಪ. ಸುರೇಶ್ ಕುಮಾರ್ ಭಾಳ ಬುದ್ಧಿವಂತರು ಪಾಪ. ಅವರು ಬುದ್ಧಿನ ಒಂದೊಂದು ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ, ಅದೇ ಬಂದಿರೋ ತಾಪತ್ರೆ. ಅದರ್ವೈಸ್ ಬುದ್ಧಿವಂತರಿಗೆ ನಿಮ್ಮಲ್ಲಿ BJPನಲ್ಲಿ ಅಷ್ಟೊಂದು ಸ್ಥಾನ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಇದು ಕೇಳಿ ಸರ್, ಈ ಪಾರ್ಟಿಯಿಂದನೇ ಬಂದಿರೋದಲ್ವಾ, ಈ ಪಾರ್ಟಿಯಿಂದನೇ 6 ಸಲ MLA ಆಗಿದ್ದು, ಈ ಪಾರ್ಟಿಯಿಂದನೇ ಶಾಸಕ ಆಗಿದ್ದು, ಮಿನಿಸ್ಟರ್ ಆಗಿದ್ದು. ಈ ಪಾರ್ಟಿ ನನ್ನನ್ನ ನೋಡ್ಕೊಂಡಿರೋಷ್ಟು ಚೆನ್ನಾಗಿ, ನೀವು ಹಿಂದೆ ಇದ್ರ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ದ ಚೆನ್ನಾಗಿರ್ತಾ ಇತ್ತು. ಮಂತ್ರಿಯಿಂದ ತೆಗೆದಾಕ್ಬಿಟ್ರಲ್ಲ ನಿಮಗೆ. ಸಭಾಧ್ಯಕ್ಷರೇ, ಈ 3/6/2025 IPL ಮ್ಯಾಚ್ ನಡೀತು. ಅದು ಇಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತು. ಪಂಜಾಬು ವರ್ಸಸ್ RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು. ಅದ್ರ ಬಗ್ಗೆ ಮಾನ್ಯ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, ಕೃಷ್ಣಪ್ಪನವರು ಮತ್ತು ಇನ್ನೂ ಅನೇಕ ಮಾನ್ಯ ಸದಸ್ಯರುಗಳು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದರು. ಆ ನಿಲುವಳಿ ಸೂಚನೆಯನ್ನು ನೀವು ನಿಯಮ 69ಕ್ಕೆ ಪರಿವರ್ತನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಅಶೋಕ್ ಅವರು ಭಾಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಆ ಚೇರ್ ಪ್ರಭಾವ ಅಂತ ಹೇಳ್ತಾ ಇದ್ರು ನಿನ್ನೆ. ನಾನು 3 ಗಂಟೆ 2.5 ಗಂಟೆ 2 ಗಂಟೆ ಹಿಂಗೆಲ್ಲ ಮಾತಾಡಿದ್ದೀನಿ. ಅದಕ್ಕೆ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಸಂತೋಷ, ಮಾತಾಡಲಿ. ವಿರೋಧ ಪಕ್ಷದ ನಾಯಕನಾಗಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಮಾತನಾಡುವಾಗ ವಸ್ತುಸ್ಥಿತಿ ಆಧಾರವಾಗಿ ಇಟ್ಕೊಂಡು, ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದು. ಅದಕ್ಕೆ ಸುರೇಶ್ ಕುಮಾರ್ ಅವರು, ಅಶೋಕ್ ಅವರು ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ, ಕೃಷ್ಣಪ್ಪ ಕೂಡ ಮಾತಾಡಿದರು, ಜ್ಞಾನೇಂದ್ರ ಕೂಡ ಮಾತಾಡಿದ್ರು ಅಂತ ಅನಿಸುತ್ತೆ.